ಬಳ್ಳಾರಿಯಲ್ಲಿ ಗುಂಡಿನ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ಅಪ್ಡೇಟ್ಸ್ ಬರ್ತಾ ಇದೆ. ಮೊದಲು ಬ್ರೇಕಿಂಗ್ ಅಪ್ಡೇಟ್ಸ್ ಏನಿದೆ ಅಂತ ನೋಡೋಣ. ನಿನ್ನೆ ಗುಂಡಿನ ದಾಳಿಯಲ್ಲಿ ಓರ್ವ ವ್ಯಕ್ತಿ ಬಲಿಯಾಗಿದ್ದ. ಯಾರದ್ದೋ ಪ್ರತಿಷ್ಠೆಗೆ, ಯಾರದ್ದೋ ರಾಜಕೀಯ ಹಿತಾಸಕ್ತಿಗೆ ಒಬ್ಬ ಬಲಿಯಾಗಿದ್ದ. ವಾಲ್ಮೀಕಿ ಬ್ಯಾನರ್ ವಿಚಾರವಾಗಿ ಬಳ್ಳಾರಿಯಲ್ಲಿ ತೀವ್ರ ಸಂಘರ್ಷ ನಡೆಯಿತು. ಬಳ್ಳಾರಿಯಲ್ಲಿ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ಶ್ರೀರಾಮುಲು, ಅಲಿ ಖಾನ್, ದಮ್ಮೂರ್, ಶೇಖರ್ ಸೇರಿ ಒಟ್ಟು 11 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ವಾಲ್ಮೀಕಿ ಬ್ಯಾನರ್ ಅಳವಡಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಆರಂಭವಾಗಿತ್ತು. ಶಾಸಕ ಜನಾರ್ದನ್ ರೆಡ್ಡಿ ಬೆಂಬಲಿಗರು ಕಲ್ಲು ತೂರಾಟ ಮಾಡಿದ್ರು. ಇತ್ತ ಶಾಸಕ ಭರತ್ ರೆಡ್ಡಿ ಬೆಂಬಲಿಗರು ಕೂಡ ಕಲ್ಲು ತೂರಾಟ ಮಾಡಿದ್ದಾರೆ. ಭರತ್ ರೆಡ್ಡಿ ಬೆಂಬಲಿಗ ಸತೀಶ್ ರೆಡ್ಡಿ ಗನ್ಮ್ಯಾನ್ಗಳು ಗಾಳಿಯಲ್ಲಿ ಗುಂಡು ಕೂಡ ಹಾರಿಸಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಎಫ್ಐಆರ್ ದಾಖಲಾಗಿದೆ. ಒಬ್ಬ ಅಮಾಯಕನ ಬಲಿ ಕೂಡ ಆಗಿತ್ತು. ಇಲ್ಲಿ ಎದುರಾಗ್ತಾ ಇರುವಂತಹ ಪ್ರಶ್ನೆ, ಗಾಳಿಯಲ್ಲಿ ಗುಂಡು ಹಾರಿಸಲಾಗಿತ್ತು. ಪೊಲೀಸ್ ಅಧಿಕಾರಿಗಳು ಕೂಡ ಜನರನ್ನು ಚದುರಿಸೋದಕ್ಕೆ ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಆದರೆ ಯುವಕನ ಮೇಲೆ ಗುಂಡು ಹಾರಿಸಿದ್ದು ಯಾರು ಹಾಗಾದರೆ? ಈ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಗುಂಡು ಹಾರಿಸಿದ್ದು ಸತೀಶ್ ರೆಡ್ಡಿ ಅವರ ಅಂಗರಕ್ಷಕರೇನಿದ್ರು ಅವರು ಹಾರಿಸಿರುವಂತಹ ಗುಂಡ, ಅಥವಾ ಪೊಲೀಸ್ ಅಧಿಕಾರಿಗಳು ಗೋಲಿಬಾರ್ ಏನಾದರೂ ಮಾಡಿದ್ರ ಅನ್ನೋ ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇದೆ. ಅಥವಾ ಮತ್ಯಾವುದಾದ್ರೂ ಬೇರೆ ವ್ಯಕ್ತಿಗಳು ಗುಂಡು ಹಾರಿಸಿದಾರ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಕಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ವಾಸ್ತವಾಂಶ ಏನು ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗಬೇಕಾಗತ್ತೆ. ಒಂದು ಇಲ್ಲಿ ಎದುರಾಗ್ತಾ ಇರುವಂತಹ ಪ್ರಶ್ನೆ, ಗಲಾಟೆ ಆರಂಭ ಆಗಿದ್ದು ಎಲ್ಲಿಂದ? ಗಲಾಟೆ ಆರಂಭ ಆಗೋದಕ್ಕೆ ಮೂಲ ಕಾರಣೀಭೂತರು ಯಾರು? ಜೊತೆಗೆ ಜನರ ಮೇಲೆ ಗುಂಡು ಹಾರಿಸಿದ್ದು ಯಾರು ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇದೆ. ಇನ್ನು ಮತ್ತೊಂದೆಡೆ ಈ ಗೋಲಿಬಾರ್ ನಡೆದ ನಂತರ, ಅಂದರೆ ಗಾಳಿಯಲ್ಲಿ ಗುಂಡೇನು ಹಾರಿಸಲಾಯಿತು, ಅದಾದ ನಂತರ ಗಾಲಿ ಜನಾರ್ದನ್ ರೆಡ್ಡಿ ಅವರು ಒಂದು ಸೆಲ್ ಕೂಡ ಪ್ರದರ್ಶನ ಮಾಡಿದರು. ಅಂದರೆ ಗುಂಡಿನ ಮೇಲೆ ಇರುವಂತಹ ಬಾಡಿ ಏನಿರುತ್ತೆ, ಕೇಸ್ ಏನಿರುತ್ತೆ, ಆ ಗುಂಡಿನ ಕೇಸನ್ನು ಕೂಡ ಪ್ರದರ್ಶನ ಮಾಡಿದರು. ಅದನ್ನು ಮಾಧ್ಯಮಗಳ ಎದುರು ಪ್ರಸ್ತುತಪಡಿಸಿದ್ರು. ಇದೇ ಸೆಲ್ಲು, ಇದೇ ಒಂದು ಬಾಡಿ, ಗುಂಡಿನ ಬಾಡಿ, ಇದರಿಂದ ಹಾರಿರುವಂತಹ ಗುಂಡಿನಿಂದಲೇ ಸಾವಾಗಿದೆಯಂತ ಅವರು ಒಂದು ಕಡೆ ಆರೋಪ ಮಾಡಿದರು. ಅದು ಯಾವ ಬಂದೂಕಿನಿಂದ ಫೈರ್ ಆಗಿರುವಂಥದ್ದು ಇದೆಲ್ಲವೂ ಕೂಡ ವಿಧಿವಿಜ್ಞಾನ ಪ್ರಯೋಗಾಲಯದಿಂದ ಗೊತ್ತಾಗತ್ತೆ. ಬಾಡಿಗೆ ಹೊಕ್ಕಿದಂತಹ ಬುಲೆಟ್ ಯಾವುದು, ಜೊತೆಗೆ ಆ ಒಂದು ಬುಲೆಟ್ ಹಾರಿ ಹೋಗಿದ್ದು ಯಾವ ಬಂದೂಕಿನಿಂದ, ಇದೆಲ್ಲವೂ ಕೂಡ ಗೊತ್ತಾಗತ್ತೆ. ಆದರೆ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿರೋದ್ರಿಂದಾಗಿ ಎಲ್ಲ ವಿಸ್ತೃತವಾಗಿ ತನಿಖೆ ಆಗಬೇಕಾಗತ್ತೆ. ಯಾಕಂದರೆ ಯಾರದ್ದೋ ಒಬ್ಬರ ಪ್ರತಿಷ್ಠೆಗೆ, ಯಾರದ್ದೋ ಒಬ್ಬರ ರಾಜಕಾರಣಕ್ಕೆ, ಯಾರದ್ದೋ ಬ್ಯಾನರ್ ಕಟ್ಟೋದಕ್ಕೆ ಹೋಗಿ ಯಾರದ್ದೋ ಒಣ ಪ್ರತಿಷ್ಠೆಗೆ ಬಿದ್ದು ಒಬ್ಬ ಯುವಕ ಬಲಿಯಾಗಿದ್ದಾನೆ. ಮತ್ತೊಂದೆಡೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪ ಪ್ರತ್ಯಾರೋಪಗಳು ಮತ್ತೊಂದು ಮಗದೊಂದು ಅಂತ ನಡೀತಾ ಇರಬೇಕಾದ್ರೆ ಈ ಘಟನೆಗೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗಿದೆ. ಈಗ ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ಶ್ರೀರಾಮುಲು ಸೇರಿ ಒಟ್ಟು 11 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ.